ಇವತ್ತಿನ ಒಂದು ಮೀಟಿಂಗ್ ನಲ್ಲಿ ಪ್ರಸ್ತಾಪ ಮಾಡ್ತಕ್ಕಂಥ ಅಂಶಗಳು ಏನಂತ ಅಂದ್ರೆ ಸ್ನೇಹಿತರೆ, ಫ್ರೀಡಂ ಪಾರ್ಕ್ ನಲ್ಲಿ ಒಂದು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮನ ನಡೆಸಬೇಕು ಅಂತ ಹೇಳಿ ನಾವು ಇಂದಿನ ಮಾಸಿಕ ಸಭೆಯಲ್ಲೇ ನಿರ್ಧಾರ ಮಾಡಿದ್ದು. ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ನಾವೆಲ್ಲರೂ ಕೂಡ, ಯಾಕೆಂದ್ರೆ ಎಲ್ಲ EPS 95 ನಿವೃತ್ತರ ನೌಕರರ ಪರವಾಗಿ ಮಾಡ್ತಾ ಇರೋದು ನಾವು. ಇಲ್ಲಿ ಎಲ್ಲ ಸಂಘಟನೆಗಳು ಸೇರಿ ನಾವು ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನ ಮೇ ತಿಂಗಳು 31ರೊಳಗಡೆ ಪೊಲೀಸ್ ಅನುಮತಿ ಪಡೆದು ನಾವು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಷ್ಟ್ರೀಯ ಮುಖ್ಯ ಸಂಯೋಜಕರಾದ ಶ್ರೀ ರಮಾಕಾಂತ್ ನರಗುಂದ್ರವರ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ನಾವು. ಯಾಕೆಂತ ಅಂದ್ರೆ ಈ ಒಂದು ಸಭೆ ಬಗ್ಗೆ ನಾವು ತಿಳಿಸಲಿಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಯಾಕೆಂತಂದ್ರೆ ಶ್ರೀ ರಮಾಕಾಂತ್ ನರಗುಂದ್ರವರು ಹಿರಿಯರು, ಹೋರಾಟಗಾರರು. ಯಾಕೆ ಅಂತ ಅಂದ್ರೆ ಇವತ್ತು ಕರ್ನಾಟಕದಲ್ಲಿ NAC ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಶ್ರೀ ರಮಾಕಾಂತ್ ನರಗುಂದ್ರವರು ಕಾರಣ ಅಂತಕ್ಕಂಥದ್ದು ಹೇಳಿದ್ರೆ ನಾನು ತಪ್ಪಾಗಲಾರದು. ಸ್ನೇಹಿತರೆ, ಈ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ಕರ್ನಾಟಕದಾದ್ಯಂತ ಇರ್ತಕ್ಕಂಥ ಎಲ್ಲ EPS ನಿವೃತ್ತರು ಭಾಗವಹಿಸಬೇಕು. ಯಾಕೆ ಅಂತ ಅಂದ್ರೆ ಇದು ನಮ್ಮ ಹೋರಾಟ, ಅಂದಿನ ಹೋರಾಟ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು, ಅಧಿಕಾರಿಗಳಿಗೆ ತಾಕ್ಬೇಕದು. ಆ ದೃಷ್ಟಿಯಿಂದ ಸ್ನೇಹಿತರೆ, ಒಂದು ಬೃಹತ್ ಕಾರ್ಯಕ್ರಮವನ್ನ ನಾವೆಲ್ಲರೂ ಒಟ್ಟಾಗಿ ಎಲ್ಲ KSRTC, NAC ಮತ್ತೆ ಎಲ್ಲ ಸಂಘಟನೆಗಳು ಕೂಡ ಒಟ್ಟಾಗಿ ನಾವು ಈ ಒಂದು ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ನಾವೆಲ್ಲ ಮಾಹಿತಿನೂ ಕೂಡ ನಿಮ್ಗೆ ತಿಳಿಸ್ತೇವೆ. ಇಲ್ಲಿ NAC ಇಂದ ಕುಲಕರ್ಣಿ ಅವರು ಬಂದಿದ್ದಾರೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಎಲ್ಲವನ್ನು ನಾವು ಮುಕ್ತವಾಗಿ ಚರ್ಚೆ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಈ ಮಾಸಿಕ ಸಭೆ ಅಂತ ಅಂದ್ರೆ ಇದು ಒಂದು ಚಿಂತನ ಮಂಥನ ಕಾರ್ಯಕ್ರಮ. ನಮ್ಮ ಎಲ್ಲ ಆಗುವಗಳು, ನಮ್ಮ ಕಷ್ಟ ಸುಖಗಳು, ನಮ್ಮ ಒಂದು ಹೋರಾಟದ ಮುನ್ನುಡಿ, ಇವೆಲ್ಲವನ್ನು ಕೂಡ ನಾವು ಚರ್ಚೆ ಮಾಡಿ ನಮ್ಮ ಹೋರಾಟನ ಪ್ರಾರಂಭ ಮಾಡಬೇಕು ಸ್ನೇಹಿತರೆ. ಆ ದೃಷ್ಟಿಯಿಂದ ಈ ಒಂದು ಮಾಸಿಕ ಸಭೆನ ಮಾಡೋದು ಅತ್ಯಂತ ಮಹತ್ವದ ಸಂಗತಿ ಇದು ಸ್ನೇಹಿತರೆ. ಎರಡನೇದಾಗಿ ಹೇಳ್ಬೇಕು ಅಂತ ಅಂದ್ರೆ ಈ ಮಿನಿಮಮ್ ಪೆನ್ಷನ್ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಶ್ರೀ ಅಶೋಕ್ ರಾವತ್ ರವರು ಪ್ರತಿಪಾದಿಸ್ತಿರ್ತಕ್ಕಂಥ 7500 ಇವತ್ತು ಎಲ್ಲಾ ಕಡೆ ಚರ್ಚೆ ಆಗ್ತಾ ಇದೆ. ಶ್ರೀ ಅಶೋಕ್ ರಾವತ್ ರವರು ಏನು ಈ ದೇಶಾದ್ಯಂತ ಇರ್ತಕ್ಕಂಥ ಎಲ್ಲ EPS ನಿವೃತ್ತರನ್ನ ಸಂಘಟನೆ ಮಾಡಿ ಇವತ್ತು ನಮ್ಮಲ್ಲಿ ಜಾಗೃತಿ ಮತ್ತು ಅರಿವನ್ನ ಮೂಡಿಸಿದ್ದಾರೆ. ಇವತ್ತು ಕೂಡ ಶ್ರೀ ಅಶೋಕ್ ರಾವತ್ ರವರು ಕುಂತಿಲ್ಲ. ಅವರು ಎಲ್ಲ ಅಧಿಕಾರಿಗಳು, ಎಲ್ಲ ಕೇಂದ್ರ ಸಚಿವರುಗಳನ್ನು ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಇದರ ಪ್ರತಿಫಲ ಏನು ಅನ್ನೋದು ಇದೇ ತಿಂಗಳಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ತಾವ್ ಯಾರು ಕೂಡ ಇದ್ರ ಬಗ್ಗೆ ಚಿಂತನೆ ಮಾಡಬಾರ್ದು. ಯಾಕೆ ಅಂತ ಅಂದ್ರೆ ಶ್ರೀ ಅಶೋಕ್ ರಾವತ್ ರವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಮ್ಮ ಹೋರಾಟನ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಅಂದ್ರೆ ಒಬ್ಬ ಮಾರ್ಗದರ್ಶಕ ಇಲ್ಲ ಅಂತ ಅಂದ್ರೆ ಯಾವುದೇ ಒಂದು ಸಂಘಟನೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದ ಸ್ನೇಹಿತರೆ, ಶ್ರೀ ಅಶೋಕ್ ರಾವತ್ ರವರ ಒಂದು ಏನು ಹೋರಾಟ ಇದೆ, ಆ ಹೋರಾಟ ಖಂಡಿತವಾಗಿಯೂ ಇಷ್ಟರಲ್ಲೇ ಜಯ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮುಖ್ಯವಾಗಿ ಹೇಳ್ಬೇಕು ಅಂತ ಅಂದ್ರೆ ಈ ಕೇಂದ್ರ ಸರ್ಕಾರದ ಕೆಲವು ಅಧಿಕಾರಿಗಳು, PF ಅಧಿಕಾರಿಗಳು ಮತ್ತೆ ಈ ಇನ್ನೂ ಕಾರ್ಮಿಕ ಇಲಾಖೆ, ಇವರೇ ಮೂಲ ಕಾರಣ. ಯಾಕೆ ಅಂತ ಅಂದ್ರೆ ಕೆಲಸಗಳು ಆಗ್ತಾ ಇರೋ ಕೆಲಸಗಳಿಗೆಲ್ಲ ಇವರು ಇಲ್ಲದ ಒಂದು ಸಬೂಬು ಹೇಳಿ, ಇಲ್ಲದ ಒಂದು ನ್ಯೂನತೆಯನ್ನ ಹುಡುಕಿ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ. ಹೈಯರ್ ಪೆನ್ಷನ್ ಅನ್ನ ಇಂದಲ್ಲ ನಾಳೆ ಕೊಡ್ಲೇಬೇಕು. ಹೈಯರ್ ಪೆನ್ಷನ್ ಅನ್ನ 2014 ನಂತರ ನಿವೃತ್ತರಾಗಿರ್ತಕ್ಕಂಥವ್ರಿಗೆ ಯಾರಿಗೂ ಹೈಯರ್ ಪೆನ್ಷನ್ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಈಗಾಗಲೇ ಹಲವಾರು ಸಭೆಗಳಲ್ಲಿ ಹೇಳಿದ್ದೇನೆ. ಸ್ಪಷ್ಟವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಉಲ್ಲೇಖ ಮಾಡಿದರೆ, ಯಾರು ಜಾಯಿಂಟ್ ಆಪ್ಷನ್ ನ ಕೊಟ್ಟಿದ್ದೀರಾ ಮತ್ತೆ ಎಕ್ಸೆಂಪ್ಟೆಡ್ ನಾನ್ ಎಕ್ಸೆಂಪ್ಟೆಡ್ ಅನ್ನೋದು 14 ನಂತರ ಯಾವುದೇ ಡಿಫರೆನ್ಸ್ ಇಲ್ಲ. 14 ನಂತರ ಇರ್ತಕ್ಕಂಥ ಎಲ್ಲ ಎಕ್ಸೆಂಪ್ಟೆಡ್ ಆರ್ಗನೈಸೇಷನ್ಗೂ ಕೂಡ ನೀವು ಪೆನ್ಷನ್ ಕೊಡಿ ಅಂತ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹೇಳಿದರೆ. ಆ ದೃಷ್ಟಿಯಿಂದ ಇದೆಲ್ಲವೂ ಕೂಡ ಪ್ರಗತಿಯಲ್ಲಿದೆ ಅಂತ ಅಂದ್ರೆ ಬೆಂಬಲಿನರು ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಒಂದು SLP ನ ದಾಖಲು ಮಾಡಿದ್ದಾರೆ. ನಾನು ಆಗಲೇ KSRTC ಬಗ್ಗೆ ಆಗಲೇ ಪ್ರಸ್ತಾಪ ಮಾಡಿದ್ದೇನೆ. KSRTC ಅವರು ಯಾಕೆಂದ್ರೆ ಉದ್ಯೋಗದಾತರು, ತನ್ನ ಕಾರ್ಮಿಕರನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ ಉದ್ಯೋಗದಾತರ ಮೇಲಿದೆ. ಉದ್ಯೋಗದಾತರು ಸುಮ್ಮನೆ ಕೈಕಟ್ಟಿ ಕುತ್ಕೊಂಡ್ರೆ ಕೆಲಸ ಆಗಲ್ಲ. ಅವರು ಪ್ರತಿಯೊಬ್ಬರ ಹಿತಾಸಕ್ತಿನ ಕಾಪಾಡಬೇಕು. KSRTC ಅವರು ಯಾವುದೇ ಕಾರಣದಲ್ಲೂ ಅಪೀಲ್ ಹಾಕ್ಲಿಲ್ಲ ಅಂತ ಅಂದ್ರೆ ನಾಳೆ ತಪ್ಪಾಗುತ್ತೆ, ಡಿಪಾರ್ಟ್ಮೆಂಟ್ ಮೇಲೆ ತಪ್ಪಾಗುತ್ತೆ. ಆ ದೃಷ್ಟಿಯಿಂದ ಸ್ನೇಹಿತರೆ, ಇದು ಅಪೀಲ್ ಹಾಕ್ತಾರೆ. ಅಪೀಲ್ ಹಾಕಿ ನಾವು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹೈಯರ್ ಪೆನ್ಷನ್ ಬಗ್ಗೆ ಇಂದಲ್ಲ ನಾಳೆ ತೀರ್ಪು ನಮ್ಮ ಪರ ಬರುತ್ತೆ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ.